ಬ್ಯಾಕ್ಗ್ರೌಂಡಲ್ಲೂ ಸೌಂಡ್ ಕೇಳಿಸ್ತಿರ್ಬೋದು, ಮಕ್ಕಳೆಲ್ಲ ತಿಂತಾ ಇದ್ದಾರೆ. ಸಖತ್ ಕ್ರಿಸ್ಪಿಯಾಗಿ ಬಂದಿದೆ ಆ್ಯಕ್ಚುಲಿ. ಹಾಯ್ ಹಲೋ ನಮಸ್ಕಾರ, ನಾನು ನಿಮ್ಮ ಚೇತನ್. ವೆಲ್ಕಮ್ ಬ್ಯಾಕ್ ಟು ABC ಕಿಚನ್. ABC ಅಂದರೆ ಎನಿಬಡಿ ಕ್ಯಾನ್ ಕುಕ್. ಸೊ ಬನ್ನಿ ಇವತ್ತಿನ ಗೆಸ್ಟ್ ಮತ್ತು ಸ್ಪೆಷಲ್ ಡಿಶ್ ಏನಂತ ನೋಡೋಣ. ಇವತ್ತಿನ ಗೆಸ್ಟ್ ಸ್ಪೆಷಲ್ ಆಗಿರ್ತಾರೆ. ಪ್ರತಿ ಸಲನೂ ಸ್ಪೆಷಲ್ ಗೆಸ್ಟ್ ಅಂತ ಹೇಳ್ತಾ ಇದ್ದೆ, ಬಟ್ ಇವತ್ತಿನ ಗೆಸ್ಟ್ ನನಗೆ ಪರ್ಸ್ನಲ್ ಆಗಿ ಸ್ಪೆಷಲ್. ಬಿಕಾಸ್ ನನ್ನ ಹೆಂಡತಿ ರೋಸ್ ಕುಕ್ಕೀಸ್ ಮಾಡೋದಕ್ಕೆ ನಮ್ಮ ಸ್ಟುಡಿಯೋಗೆ ಬರ್ತಿದ್ದಾರೆ. ಇದು ಅವಳ ಫಸ್ಟ್ ವಿಡಿಯೋ ನನ್ನ ಸ್ಟುಡಿಯೋದಲ್ಲಿ. ಸೊ ವೆಲ್ಕಮ್ ಮಾಡೋಣ, ಬನ್ನಿ. ನಮಸ್ಕಾರ, ವೆಲ್ಕಮ್ ಟು ABC ಕಿಚನ್. ಥ್ಯಾಂಕ್ ಯು ಫೈನಲಿ ವಿ ಡಿಡ್ ಇಟ್. ಸೊ ಇದು ಕ್ರಿಸ್ಮಸ್ ಸೀಸನ್ ಆಗಿರೋದ್ರಿಂದ ನಾನು ರೋಸ್ ಕುಕೀಸ್ ಸೆಲೆಕ್ಟ್ ಮಾಡಿದ್ದೀನಿ. ಯಾಕಂದರೆ ಇದು ಫಸ್ಟ್ ಆಫ್ ಆಲ್ ವೆರಿ ಈಸಿ ರೆಸಿಪಿ ಆ್ಯಂಡ್ ಕಡಿಮೆ ಇಂಗ್ರೀಡಿಯೆಂಟ್ಸಿಂದ. ಸೊ ಇದಕ್ಕೆ ಬೇಕಾಗಿರುವಂಥ ಐಟಮ್ಸ್ ಅಂದರೆ ಅಕ್ಕಿ ಹಿಟ್ಟು ತೊಗೊಂಡಿದ್ದೀನಿ 2 ಕಪ್ಪು. ಏನಕ್ಕೆ ಅಂದರೆ ಮೈದಾ ಹಿಟ್ಟಲ್ಲೇ ಯೂಶ್ವಲಿ ಮಾಡೋದು. ಸೊ ನನ್ನ ಗಂಡನ ಚಾನಲಲ್ಲಿ ಸ್ವಲ್ಪ ಹೆಲ್ದಿಯಾಗಿ ಯೂಸ್ ಮಾಡೋಣ ಅಂತ ಹೇಳಿ ಅಕ್ಕಿ ಹಿಟ್ಟು ತೊಗೊಂಡಿದ್ದೀನಿ 2 ಕಪ್ ಅಕ್ಕಿ ಹಿಟ್ಟು, ಮತ್ತು ಸಕ್ಕರೆನ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ. ಮತ್ತು ಇದು ಮೈದಾ ಹಿಟ್ಟು, 2 ಚಮಚ ಮೈದಾ ಹಿಟ್ಟು ಹಾಕೋಣ, ಯಾಕಂದರೆ ಅದು ಬೈಂಡಿಂಗಿಗೆ ಹೆಲ್ಪ್ ಮಾಡುತ್ತೆ ಹಾಗಾಗಿ. ಆ್ಯಂಡ್ 1 ಎಗ್ ಮತ್ತು ಸಾಲ್ಟ್. ಇದು ವೆನಿಲಾ ಎಸೆನ್ಸ್ ಆ್ಯಂಡ್ ಆಯಿಲ್ ಅಷ್ಟೇ. ಸೊ ಮಿಕ್ಸ್ ಮಾಡೋಣ. ಹಾಂ, ಸೊ ಮಿಕ್ಸ್ ಮಾಡೋ ಅಷ್ಟರಲ್ಲಿ ಎಣ್ಣೆ ಸ್ವಲ್ಪ ಕಾದಿರಲಿ. ಎರಡು ಬೌಲ್ ಅಕ್ಕಿ ಹಿಟ್ಟನ್ನ ತಗೋತಾ ಇದ್ದೀನಿ. ಇದಕ್ಕೆ ಸ್ವಲ್ಪ ಸಾಲ್ಟ್ ಹಾಕ್ತಾ ಇದ್ದೀನಿ. ಇದು ಪೌಡರ್ಡ್ ಶುಗರ್ನ ನಾನು ಒಂದು ಸ್ವಲ್ಪ ಕಡಿಮೆ ಕ್ವಾಂಟಿಟಿನ ತೊಗೊಂಡಿದ್ದೀನಿ. ನಿಮಗೆ ರುಚಿಗೆ ಎಷ್ಟು ಬೇಕು ನೋಡ್ಕೊಂಡು ಹಾಕೋಬೋದು. ನಾವು ಶುಗರ್ ಸ್ವಲ್ಪ ಕಡಿಮೆ ತೊಗೊಳೋದ್ರಿಂದ ಕಡಿಮೆ ಹಾಕ್ಕೊಂಡಿದ್ದೀವಿ. ನಿಮಗೆ ರುಚಿಗೆ ತಕ್ಕನಷ್ಟು ಶುಗರ್ನ ಹೆಚ್ಚು ಕಮ್ಮಿ ಮಾಡ್ಕೋಬೋದು. ಮತ್ತು ಎಗ್, ಇದಕ್ಕೊಂದು 2 ಚಮಚ ಮೈದಾ ಹಿಟ್ಟು ಹಾಕೊಳ್ಳೋಣ. ಸೊ ಇದನ್ನ ಮಿಕ್ಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡೋಣ. ಸ್ವಲ್ಪ ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ. ತುಂಬ ಸ್ಟಾರ್ಟಿಂಗೇ ಹಾಕ್ಕೊಳ್ಳೋದು ಬೇಡ, ತುಂಬ ಗಟ್ಟಿಯಾಗೂ ಕಲಸೋದು ಬೇಡ, ಹಾಗೆ ತುಂಬ ತೆಳುನೂ ಆಗಬಾರ್ದು, ಮೀಡಿಯಮ್ ಆಗಿರಬೇಕು. ಇದಕ್ಕೆ ಸ್ವಲ್ಪ ವೆನಿಲಾ ಎಸೆನ್ಸ್ ಹಾಕೊಳ್ಳೋಣ. ಇದು ಆಪ್ಷನಲ್ಲು. ಸೊ ದೋಸೆ ಹಿಟ್ಟಿಗಿಂತ ಸ್ವಲ್ಪ ತೆಳುವಾಗಿರಲಿ, ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ರನ್ನಿಂಗ್ ಕನ್ಸಿಸ್ಟೆನ್ಸಿ ಇರಬೇಕು ಈ ಥರ. ಸೊ ಈಗ ಎಣ್ಣೆ ಕಾದಿದೆ. ಈ ಥರ ಮೌಲ್ಡ್ ಸಿಗುತ್ತೆ ರೋಸ್ ಕುಕ್ಕೀಸ್ದು, ಯಾವುದೇ ಪಾತ್ರೆ ಅಂಗಡಿಲಿ ಈ ಥರ ಒಂದು ತಂದಿಟ್ಕೊಳ್ಳಿ. ಸೊ ಈ ಮೌಲ್ಡ್ನ ಸ್ವಲ್ಪ ಎಣ್ಣೆಯಲ್ಲಿ ಈ ಥರ ಮುಳುಗಿಸಿಟ್ಕೊಳ್ಳೋಣ. 10 ಸೆಕೆಂಡ್ಸ್ ಹೀಗೆ ಇಟ್ಕೊಳ್ಳೋಣ. ನೈಂಟಿ 90% ತಗೊಳ್ಬೇಕು. ಈ ಥರ ಹಿಟ್ಟನ್ನ ತಗೊಂಡು ಎಣ್ಣೆಗೆ ಹಾಕೋಣ. ಫ್ಯೂ ಸೆಕೆಂಡ್ಸು ಅಲ್ಲಾಡಿಸ್ತಲೇ ಹಾಗೇ ಒಂದೇ ಜಾಗದಲ್ಲಿ ಇಟ್ಕೋಬೇಕು. ಆ ಮೋಲ್ಡಿಂದ ಅದೇ ಬಿಟ್ಕೊಳ್ಳುತ್ತೆ. ಬಿಟ್ಕೊಂಡಿಲ್ಲ ಅಂದರೆ ಒಂದು ಸ್ಟಿಕ್ ಹೆಲ್ಪ್ ತೊಗೊಂಡು ಸ್ವಲ್ಪ ಶೇಕ್ ಮಾಡಿದ್ರೆ ಬಿಡುತ್ತೆ. ನೋಡಿ ಹಾಗೆ ಬಂತು. ಸೊ ಬಾಣಲಿ ನಿಮ್ಮ ದೊಡ್ಡದಿತ್ತು ಅಂತಂದರೆ 2-3 ಹಾಕೋಬೋದು. ಮೋಲ್ಡ್ನ ಹಿಟ್ಟಲ್ಲಿ ಡಿಪ್ ಮಾಡೋದಕ್ಕಿಂತ ಮುಂಚೆ ಒಂದು ಫ್ಯೂ ಸೆಕೆಂಡ್ಸು ಬಿಸಿ ಎಣ್ಣೆಯಲ್ಲಿ ಅದನ್ನು ಮುಳುಗಿಸಿ, ಆವಾಗ ಅದು ಬೇಗ ಹಿಟ್ಟನ್ನ ಇಟ್ಕೊಳ್ಳುತ್ತೆ. ಸ್ಟಾರ್ಟಿಂಗ್ ಒಂದು 2-3 ಕುಕ್ಕೀಸ್ ಸ್ವಲ್ಪ ಅಷ್ಟೊಂದು ಚೆನ್ನಾಗಿ ಬರಲ್ಲ, ದಟ್ಸ್ ಫೈನ್. ಅದಾದಮೇಲಿಂದ ಚೆನ್ನಾಗಿ ಬರ್ತಾ ಹೋಗುತ್ತೆ. ಆ್ಯಂಡ್ ಉರಿನ ಸ್ವಲ್ಪ ಮೀಡಿಯಮ್ ಫ್ಲೇಮಲ್ಲೇ ಇಡಬೇಕು, ಹೈ ಫ್ಲೇಮ್ ಮಾಡಬಾರ್ದು.
ಸೊ ಹಿಟ್ಟು ಸ್ವಲ್ಪ ತೆಳುನೇ ಇರಬೇಕು, ಸ್ವಲ್ಪ ಗಟ್ಟಿ ಆದರೆ ಅದು ಮೋಲ್ಡ್ ಒಳಗಡೆ ಹೋಗಲ್ಲ. ಎಣ್ಣೆಗೆ ಹಾಕಿದ ತಕ್ಷಣ ಅದು ಹೂ ಥರ ಅರಳ್ತಾ ಇದೆ. ತುಂಬ ಕಲರ್ ಚೇಂಜ್ ಆಗೋ ಥರ ಬೇಯಿಸ್ಬೇಡಿ, ಯಾಕೆಂದರೆ ತುಂಬ ತೆಳು ಇರೋದ್ರಿಂದ ಬೇಗನೆ ಆಲ್ರೆಡಿ ಬೆಂದಿರುತ್ತೆ. ತುಂಬ ಸಣ್ಣ ಕೆಲಸ ಇದು. ಬಜ್ಜಿ ಬೋಂಡ ಎಲ್ಲ ಮಾಡಿದ್ರೆ ಪಟ್ ಪಟ್ ಅಂತ ಅಂದ್ಬಿಟ್ಟು ಒಂದು 10 ಬಜ್ಜಿನ ಒಂದೇ ಸಲ ಬೇಯಿಸ್ಬೋದು. ಇದು ಸ್ವಲ್ಪ ಒಂದಾದ್ಮೇಲೆ ಒಂದು ಮಾಡ್ಕೊಂಡು ಹೋಗ್ತಾ ಇರಬೇಕು. ಸ್ವಲ್ಪ ಪೇಷನ್ಸಿಂದ ಆ ಶೇಪ್ ಕೂರೋ ತನಕ ಕಾಯಬೇಕಾಗತ್ತೆ. ಬಟ್ ರಿಯಲಿ ವರ್ತ್ ದ ಎಫರ್ಟ್. ಸೊ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಆ್ಯಂಡ್ ಇವಾಗ ಅದು ನೀಟಾಗಿ ಹೋಲ್ಡ್ ಮಾಡ್ಕೊಂಡು ಆರಾಮಾಗಿ ಬಿಡ್ತಾ ಇದೆ. ಅದು ಏನು ತಲೆ ಬಿಸಿ ಇಲ್ಲ, ಆರಾಮಾಗಿ ಆಗ್ತಾ ಇದೆ ಇವಾಗ. ಫೈನಲಿ ಗರಿಗರಿಯಾದ ರೋಸ್ ಕುಕ್ಕೀಸ್ ಪ್ರಿಪೇರ್ ಆಗಿದೆ. ಸೊ ಇಷ್ಟು ದಿನ ವಿಡಿಯೋ ಮಾಡಬೇಕು ಅಂತ ತುಂಬ ದಿನದಿಂದ ಕಾದು ಫೈನಲಿ ಇದನ್ನು ಮಾಡೋಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು. ಫಸ್ಟ್ ಆಫ್ ಆಲ್ ಐ ಮಸ್ಟ್ ಸೇ ಹಿ ಈಸ್ ವೆರಿ ಸಪೋರ್ಟಿವ್, ಆಯಿತಾ. ನೀವೇನಾದ್ರು ಅಡುಗೆ ಮಾಡೋಕ್ಕೆ ಬಂದರೆ ಅವನೇ ಮಾಡ್ತಿರ್ತಾನೆ, ಆಯಿತಾ. ಸೊ ಹಾಗಾಗಿ ಧೈರ್ಯದಿಂದ ಬಂದಿರೋದು ನಾನು. ಹೇಗೆ ಬಂದಿದೆ ಅಂತ ನೋಡೋಣ. ಇದನ್ನು ಟೇಸ್ಟ್ ಮಾಡಿ ನನಗೆ ಹೇಳಿ. ಥ್ಯಾಂಕ್ ಯು. ಸ್ಟುಡಿಯೋದಲ್ಲಿ ಬಂದು ಒಂದು ಡಿಶ್ ಮಾಡಿ ಫಸ್ಟ್ ಟೈಮ್ ಅನಿಸುತ್ತೆ ಲೈಫಲ್ಲಿ, ಹೊಸ್ದಾಗೇನೋ ಒಂದು ಟ್ರೈ ಮಾಡಿ ಗಂಡನಿಗೆ ತಿನ್ನೋದಕ್ಕೆ ಟೇಸ್ಟ್ ಮಾಡೋದಕ್ಕೆ ಕೊಡ್ತಾ ಇರೋದು. ಸೊ ನೋಡೋದಕ್ಕಂತೂ ಅಲ್ಟಿಮೇಟ್ ಆಗಿದೆ. ಟೇಸ್ಟ್ ಮಾಡಿ ನೋಡೋಣ. ಸಿಕ್ಕಾಪಟ್ಟೆ ಐ ಕ್ಯಾಚಿ ಆಗಿದೆ ಡಿಸೈನ್, ಮತ್ತು ನಿಮಗೆ ಸಿಕ್ಕಾಪಟ್ಟೆ ಕ್ರಿಸ್ಪಿಯಾಗಿ ಅನ್ನಿಸ್ತಾ ಇದೆ ಮುಟ್ಟೋದಕ್ಕೇ. ನೋಡೋಣ, ಸೌಂಡ್ ನಿಮಗೆ ನೀಟಾಗಿ ಕೇಳುತ್ತೆ ಹೇಗಿದೆ ಅಂತ. ಬ್ಯಾಕ್ಗ್ರೌಂಡಲ್ಲೂ ಸೌಂಡ್ ಕೇಳಿಸ್ತಿರ್ಬೋದು, ಮಕ್ಕಳೆಲ್ಲ ತಿಂತಾ ಇದ್ದಾರೆ. ಸಖತ್ ಕ್ರಿಸ್ಪಿಯಾಗಿ ಬಂದಿದೆ ಆ್ಯಕ್ಚುಲಿ. ಆಲ್ರೆಡಿ ನಾನು ಟೇಸ್ಟ್ ಮಾಡೋಕ್ಕಿಂತ ಮುಂಚೆ ನನ್ನ ಮಕ್ಕಳು ಟೇಸ್ಟ್ ಮಾಡ್ತಾ ಇದ್ದಾರೆ ಕ್ಯಾಮ್ರಾ ಹಿಂದ್ಗಡೆ. ಸೂಪರಾಗಿದೆ. ಆ ಕ್ರಿಸ್ಪಿನೆಸ್ದು ಸೌಂಡ್ ಕೇಳಿಸ್ಕೊಂಡಿದ್ದೀರಾ. ಸಿಂಪಲಾಗಿ ಕ್ರಿಸ್ಪಿಯಾಗಿ ತುಂಬ ಡಿಲಿಷಿಯಸ್ ಆಗಿ ಮಾಡ್ಬೋದು. ಹಸ್ಬೆಂಡ್ ಮತ್ತು ಮಕ್ಕಳು ಇದನ್ನ ಅಪ್ರೂವ್ ಮಾಡಾಯಿತು. ಸೊ ನೀವು ಯಾವಾಗ ಟ್ರೈ ಮಾಡ್ತೀರಾ ಮನೇಲಿ ನಮಗೆ ಕಮೆಂಟಲ್ಲಿ ತಿಳಿಸಿ. ಅಲ್ಟಿಮೇಟ್ ಆಗಿದೆ. ತುಂಬ ಬೇರೆ ಬೇರೆ ಇಂಗ್ರೀಡಿಯೆಂಟ್ಸ್ ಅಂತ ಏನಿಲ್ಲ, ಸಿಂಪಲ್ ಇಂಗ್ರೀಡಿಯೆಂಟ್ಸ್ ಯೂಸ್ ಮಾಡಿದ್ದೀವಿ. ಸೊ ಅಕ್ಕಿ ಹಿಟ್ಟು ಯೂಸ್ ಮಾಡಿರೋದ್ರಿಂದ ಮಕ್ಕಳಿಗೂ ಆರಾಮಾಗಿ ಕೊಡ್ಬೋದು. ಮೈದಾ 2 ಸ್ಪೂನ್ ಯೂಸ್ ಮಾಡಿದ್ದೀವಿ ಅಷ್ಟೇ. ಸೊ ಹಂಗಾಗಿ ಅಕ್ಕಿ ಹಿಟ್ಟೆ ಜಾಸ್ತಿ ರೇಷಿಯೋ ಇರೋದ್ರಿಂದ ಆರಾಮಾಗಿ ನೀವು ಮಕ್ಕಳಿಗೆ ಕೊಟ್ಟು, ಇದಕ್ಕೋಸ್ಕರ ಕ್ರಿಸ್ಮಸ್ ಬರಲಿ ಅಂತ ವೆಯ್ಟ್ ಮಾಡೋದು ಬೇಡ. ಯಾರು ಬೇಕಾದ್ರೂ ಮನೆಯಲ್ಲಿ ಈಸಿಯಾಗಿ ಈವ್ನಿಂಗ್ ಸ್ನ್ಯಾಕ್ಸು ಇಲ್ಲ ಅಂತಂದರೆ ವೀಕೆಂಡ್ ಸ್ನ್ಯಾಕ್ಸ್ನಾಗಿ ಮನೇಲಿ ಮಾಡಿ ಆರಾಮಾಗಿ ತಿನ್ಬೋದು. ತುಂಬ ಚೆನ್ನಾಗಿದೆ, ಒಳ್ಳೆ ಟೈಮ್ ಪಾಸ್ ಸ್ನ್ಯಾಕ್ಸ್ ಅಂತಲೇ ಹೇಳ್ಬೋದು. ಸೊ ನೀವು ಟ್ರೈ ಮಾಡಿ ಹೇಗೆ ಬಂತು ಅಂತ ಹೇಳಿ. ಹಾಗೆ ಫಸ್ಟ್ ಟೈಮ್ ನನ್ನ ಸ್ಟುಡಿಯೋಗೆ ಬಂದು ಕುಕ್ ಮಾಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಹೀಗೆ ಬರ್ತಾಯಿರಿ ಹೊಸ ಹೊಸ ಅಡುಗೆ ಕಲ್ತ್ಕೊಂಡು. ಥ್ಯಾಂಕ್ ಯು. ನಾನು ಫಸ್ಟ್ ಥ್ಯಾಂಕ್ಸ್ ಹೇಳಬೇಕು ಚೇತನ್ಗೆ, ಬಿಕಾಸ್ ನಾನು ಮಾಡ್ತೀನಿ ಅಂದ ತಕ್ಷಣ ಟ್ರಸ್ಟ್ ಮಾಡಿ ಓಕೆ ಕಮ್ ಆ್ಯಂಡ್ ಡೂ ಅಂತ ಹೇಳಿದ್ದು ಅವನೇ. ಅದರ್ವೈಸ್ ಅವ್ನು ಹೇಳ್ದಂಗೆ ಹಿ ಈಸ್ ವೆರಿ ಸಪೋರ್ಟಿವ್ ಎಟ್ ಹೋಮ್ ಆ್ಯಂಡ್ ಹಿಯರ್ ಇನ್ ಕಿಚನ್ ಆಸ್ ವೆಲ್. ನಾನು ಒಂದು ಹೇಳೋಕ್ಕೆ ಇಷ್ಟಪಡ್ತೀನಿ, ತುಂಬ ಎಫರ್ಟ್ಸ್ ನಡೆಯುತ್ತೆ ಹಿಂದೆ ಬಿಹೈಂಡ್ ದ ಕ್ಯಾಮ್ರಾ. ಸೊ ಏನು ನೀವು ಕ್ಯಾಮ್ರಾದಲ್ಲಿ ನೋಡ್ತೀರಾ ಅದು ವೆರಿ ಸಿಂಪಲ್ ಆ್ಯಂಡ್ ಈಸಿಯಾಗಿ ಕಾಣ್ತಾ ಇರುತ್ತೆ. ಬಟ್ ದೆನ್ ಹಿಂದ್ಗಡೆ ಇರೋ ಎಫರ್ಟ್ಸ್ ಎಲ್ಲ ಕ್ರೆಡಿಟ್ ಗೋಸ್ ಟು ಚೇತನ್. ಈಸ್ ವೆರಿ ಪ್ಯಾಷನೇಟ್. ಸೊ ಅದನ್ನು ಮಾತ್ರ ಹೇಳಬಲ್ಲೆ. ಸೊ ಇನ್ನು ಹಾಸನದ ಜನತೆ ಏನು ಮಾಡ್ತಿದ್ದೀರಾ, ಬನ್ನಿ ನಿಮ್ಮ ಟ್ಯಾಲೆಂಟ್ನ ತೋರಿಸಿ. ಆಮೇಲೆ ಅವರೇನು ಅನ್ಕೋತಾರೆ ಇವರೇನು ಅನ್ಕೋತಾರೆ ಅಂತ ಕಾಯ್ತಾ ಕೂರಬೇಡಿ. ಟೈಮ್ ಓಡ್ತಾ ಇರುತ್ತೆ, ಹಾಗೆ ಟೈಮ್ ಮಾಡ್ಕೋಬೇಕು. ಕೆಲಸ ಎಲ್ಲರಿಗೂ ಇದ್ದೇ ಇರುತ್ತೆ. ನಾವು ಟೈಮ್ ಮಾಡಿಕೊಂಡು ಈ ಪ್ಲ್ಯಾಟ್ಫಾರ್ಮ್ನ ಉಪಯೋಗ ಮಾಡ್ಕೊಳ್ಳಿ ಅಂತ ನಾನು ನಿಮ್ಮೆಲ್ಲರಿಗೂ ಕೇಳ್ಕೊಡ್ತೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಥ್ಯಾಂಕ್ ಯು. ಹೀಗೆ ನೋಡ್ತಾ ಇರಿ ABC ಚೇತನ್ ಯೂಟ್ಯೂಬ್ ಚಾನಲ್. ನಮಸ್ಕಾರ.